ಓಕೆ, ಹೆಡ್ ಶೇಪ್, ತಲೆ ಶೇಪು. ಸರ್ ನನ್ನ ಬಗ್ಗುದು ತಲೆ ಶೇಪು ಪಾತ್ರೆ ಥರ ಒಂದು ಕಡೆಯಿಂದ ಬೆಂಡ್ ಆಗಿಬಿಟ್ಟಿದೆ ಅಂತಾರೆ. ಇಲ್ಲಿ ನೋಡಿ, ದಿಸ್ ಇಸ್ ಫ್ಲ್ಯಾಟ್ ಇದೆ. ಇಲ್ಲಿ ನೋಡಿ ಇದು ಫ್ಲ್ಯಾಟ್ ಇದೆ. ಅದು ಯಾಕಾಗತ್ತೆ ಮಕ್ಕಳಲ್ಲಿ? ವೆರಿ ವೆರಿ ನಾರ್ಮಲ್ ಫಿಸಿಯಲಾಜಿಕಲ್. ಮಕ್ಕಳು ಹುಟ್ಟಾದ್ಮೇಲೆ ಏನು ಮಾಡ್ತಾರೆ? ಆಫೀಸಿಗೆ ಹೋಗ್ತಾರಾ, ಸ್ಕೂಲಿಗೆ ಹೋಗ್ತಾರಾ, ಕ್ರಿಕೆಟ್ ಆಡ್ತಾರಾ, ಮಲ್ಕೊಂಡೇ ಇರ್ತಾರೆ. ದೇ ಆರ್ ಆಲ್ವೇಸ್ ಲೈಯಿಂಗ್ ಡೌನ್. ಸೊ ಬಿಕಾಸ್ ಆಫ್ ದ್ಯಾಟ್ ಒನ್ ಸೈಡ್ ಪ್ರೆಷರ್ ಆಗಿ ಕಾನ್ಸ್ಟೆಂಟ್ ಅಪ್ಲಿಕೇಶನ್ ಆಫ್ ಪ್ರೆಷರ್ ಆದ್ರಿಂದ ಫ್ಲ್ಯಾಟ್ ಆಗುತ್ತೆ. ಇಟ್ ಇಸ್ ಪ್ಲಾಜಿಸೆಫಾಲಿ ಅಂತಾರೆ. ಭಯ ಪಡೋದು ಏನು ಅವಶ್ಯಕತೆ ಇಲ್ಲ. ಅದಕ್ಕೆ ಹೆಡ್ ಶೇಪ್ ಚೇಂಜ್ ಮಾಡೋದು ಹೆಂಗೆ ಅಂತ ನಮಗೆ ದಿನಕ್ಕೆ 100 ಜನ ಮೆಸೇಜ್ ಕಳಿಸ್ತಾರೆ. ಸರ್ ಹೌ ಟು ಚೇಂಜ್ ಹೆಡ್ ಶೇಪ್? ನಾನು ಕಾರ್ಪೆಂಟರ್ ನಂಬರ್ ಕಳಿಸ್ತಿದ್ದೀನಿ ಅವರಿಗೆ ಹುಡುಕ್ತಾ ಇದ್ದಾರೆ. ಕಾರ್ಪೆಂಟರ್ ಟಕ್ 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 ಅಂತ ಮಾಡಬೇಡ್ರಿ ಹೆಡ್ ಶೇಪ್ ಚೇಂಜು. ಯು ಕ್ಯಾನ್ ಯೂಸ್ ಮಸ್ಟರ್ಡ್ ಪಿಲ್ಲೋ ಬೇಕಿದ್ರೆ. ಜನರಲಿ ಮಸಾಜ್ ಮಾಡಿ ಹೆಡ್ ಶೇಪ್ ಚೇಂಜ್ ಮಾಡ್ತೀನಿ, ಅದೆಲ್ಲ ಸುಳ್ಳು, ತಪ್ಪು ಮಾಡಬಾರ್ದು. ಬೈ 1.5 to 2 years ತಾಂತನಿಗೆ ಹೆಡ್ ಶೇಪ್ ಚೇಂಜ್ ಆಗುತ್ತೆ. ಸೆಕೆಂಡ್ ಕ್ವೆಶನ್, ಸರ್ ಹೇರ್ ತುಂಬ ಉದುರ್ತಾ ಇದೆ. ದಟ್ ಈಸ್ ಆಲ್ಸೋ ನಾರ್ಮಲ್. ಎಸ್ಪೆಷಲಿ ಬ್ಯಾಕಲ್ಲಿ ಕಾನ್ಸ್ಟೆಂಟ್ ಡ್ರಬ್ಬಿಂಗ್ ಮಲ್ಕೊಂಡಿರ್ತಾರಲ್ಲ, ಉಜ್ತಾ ಇರ್ತಾರೆ ತಲೆ ಬೆಡ್ಡಿಗೆ, ಹೇರ್ ಫಾಲ್ ಅಲ್ಲೂ ಆಗುತ್ತೆ, ಜನರಲ್ಲೂ ಎಲ್ಲ ಕಡೆ ಆಗುತ್ತೆ. ಸೊ ಹೆಡ್ ಶೇಪ್ ತಲೆ ಕೆಡಿಸ್ಕೋಬೇಡಿ. ಲೈಫ್ ಶೇಪ್ ಚೆನ್ನಾಗಿಡಿ, ನಿಮ್ಮ ಬ್ರೈನ್ ಶೇಪ್ ಚೆನ್ನಾಗಿಡಿ, ಟೆನ್ಷನ್ ತೊಗೋಬೇಡಿ. ಬೇಬಿ ಹೆಡ್ ಶೇಪ್ 10 months 11 months ಕುತ್ಕೊಳ್ಳೋಕೆ ಶುರು ಮಾಡಿದಾಗ, ಕ್ರಾಲಿಂಗ್ ಶುರು ಮಾಡಿದಾಗ ಪ್ರೆಷರ್ ಕಡಿಮೆ ಆಗುತ್ತೆ, ಹೆಡ್ ಶೇಪ್ ಚೇಂಜ್ ಆಗುತ್ತೆ. ಹೆಂಗಿದಾನಲ್ಲ ಇವನು? ಯಾರು ಫ್ಯೂಚರ್ ಸೆಲೆಬ್ರಿಟಿ ಇವನು? ಹೆಂಗೆ ನೋಡ್ತದೆ ನಾನು? ಬಾಯಲ್ಲಿ ಮಮ್ಮಿಗೆ, ನಾನು ಮನೆಗೆ ಹೋಗ್ತಾ ಇದ್ದೀವಿ, ನೀನು ನಾನು ನಮ್ಮ ಮನೆಗೆ ಹೋಗೋಣ ಅಂತ. ಬೈ. ಅಯ್ಯೋ ಬೇಡ ಅಂತ, ಸಾರಿ. ಓಕೆ.